ಮಿತ್ರರೇ, ಇಂದು ನಾವು ಚರ್ಚಿಸಲಿರುವ ಸುದ್ದಿ ಕೇವಲ ಬಾಂಗ್ಲಾದೇಶಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ, ಸಂಪೂರ್ಣ ದಕ್ಷಿಣ ಏಷ್ಯಾದ ಉದ್ಯಮಗಳಿಗೆ ಒಂದು ದೊಡ್ಡ ಎಚ್ಚರಿಕೆಯಂತಿದೆ. ಪ್ರಪಂಚದಲ್ಲೇ ರೆಡಿಮೇಡ್ ಉಡುಪುಗಳ ತಯಾರಿಕೆ ಕೇಂದ್ರವೆಂದು ಪರಿಗಣಿಸಲಾಗುವ ಬಾಂಗ್ಲಾದೇಶ, ಆ ದೇಶದಲ್ಲಿನ ಜವಳಿ ಉದ್ಯಮ ಮತ್ತು ಹತ್ತಿ ನೂಲು ತಯಾರಿಕೆ ಉದ್ಯಮ ಈಗ ಸಂಪೂರ್ಣವಾಗಿ ನಿಲ್ಲುವ ಸ್ಥಿತಿಗೆ ತಲುಪಿದೆ. ಪರಿಸ್ಥಿತಿ ತುಂಬಾ ಗಂಭೀರವಾಗಿ ಬದಲಾಗಿದೆ. ಹೀಗಾಗಿ ಅಲ್ಲಿನ ಜವಳಿ ಮಿಲ್ಗಳ ಸಂಘ ಸ್ಪಷ್ಟವಾಗಿ ಘೋಷಿಸಿದೆ, ಮೊದಲ ಫೆಬ್ರವರಿಯಿಂದ ದೇಶದಲ್ಲಿನ ಬಹುತೇಕ ಎಲ್ಲ ಹತ್ತಿ ನೂಲು ತಯಾರಿಕೆ ಮಿಲ್ಗಳನ್ನು ಅನಿಶ್ಚಿತ ಕಾಲಕ್ಕೆ ಮುಚ್ಚುತ್ತೇವೆಂದು. ಇದು ಯಾರನ್ನೂ ಬೆದರಿಸುವುದಕ್ಕಲ್ಲ, ಸರ್ಕಾರದ ಮೇಲೆ ಒತ್ತಡ ಹಾಕುವ ಪ್ರಯತ್ನವೂ ಅಲ್ಲ, ಇದು ಅವರಿಗೆ ಅನಿವಾರ್ಯವಾದ ಬಲವಂತ. ಬಾಂಗ್ಲಾದೇಶದಲ್ಲಿನ ಹತ್ತಿ ನೂಲು ತಯಾರಿಕೆ ಮಿಲ್ಗಳು ಅಲ್ಲಿನ ಉಡುಪು ತಯಾರಿಕೆ ಉದ್ಯಮಕ್ಕೆ ಮೂಲಭೂತವಾದಂತಿವೆ. ಈ ಮಿಲ್ಗಳು ಹತ್ತಿಯಿಂದ ನೂಲನ್ನು ತಯಾರಿಸುತ್ತವೆ. ಆ ನೂಲು ನಂತರ ಶರ್ಟ್ಗಳು, ಟೀ ಶರ್ಟ್ಗಳು, ಪ್ಯಾಂಟ್ಗಳು, ಜಾಕೆಟ್ಗಳಂತಹ ಉಡುಪುಗಳಾಗಿ ಬದಲಾಗುತ್ತದೆ. ಸರಳವಾಗಿ ಹೇಳಬೇಕೆಂದರೆ, ಹತ್ತಿ ನೂಲು ತಯಾರಿಕೆ ಮಿಲ್ಗಳು ನಿಲ್ಲುವುದರಿಂದ ಉಡುಪುಗಳ ಸರಬರಾಜು ಸರಪಳಿ ಸಂಪೂರ್ಣವಾಗಿ ಕುಸಿದು ಬೀಳುತ್ತದೆ. ಈಗ ಬಾಂಗ್ಲಾದೇಶ ಅದೇ ಕಷ್ಟದ ಸ್ಥಿತಿಗೆ ಬಂದಿದೆ. ಈಗ ನಮಗೆ ಬರುವ ಪ್ರಶ್ನೆ ಏನೆಂದರೆ, ಹೀಗೆ ಹೇಗೆ ಆಯಿತು? ಇಷ್ಟು ದೊಡ್ಡ ಉದ್ಯಮ ಒಮ್ಮೆಲೆ ಇಂಥ ದುಸ್ಥಿತಿಗೆ ಹೇಗೆ ತಲುಪಿತು? ಇದಕ್ಕೆ ಮುಖ್ಯ ಕಾರಣ ಬಾಂಗ್ಲಾದೇಶ ಸರ್ಕಾರ ಅನುಸರಿಸಿದ ಕೆಲವು ನೀತಿಗಳು. ಇವುಗಳನ್ನು ಮೊಹಮ್ಮದ್ ಯೂನುಸ್ಗಾರರ ಮಾಯಾ ಕಾರ್ಯತಂತ್ರ ಎಂದು ಕರೆಯುತ್ತಾರೆ. ಆದರೆ ಈಗ ಅದೇ ನೀತಿಗಳು ಉದ್ಯಮಕ್ಕೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿವೆ. ಕೆಲವು ತಿಂಗಳುಗಳ ಹಿಂದೆ ಬಾಂಗ್ಲಾದೇಶ ಸರ್ಕಾರ ಒಂದು ಹೊಸ ನೀತಿಯನ್ನು ಪರಿಚಯಿಸಿತು. ರೆಡಿಮೇಡ್ ಉಡುಪುಗಳನ್ನು ರಫ್ತು ಮಾಡುವ ಕಂಪನಿಗಳಿಗೆ ಸುಂಕರರಹಿತ ಆಮದು ಸೌಲಭ್ಯ ನೀಡಿತು. ಅಂದರೆ ಉಡುಪುಗಳನ್ನು ತಯಾರಿಸಿ ವಿದೇಶಗಳಿಗೆ ಕಳುಹಿಸುವ ಕಾರ್ಖಾನೆಗಳು ತೆರಿಗೆ ಪಾವತಿಸದೆ ವಿದೇಶಗಳಿಂದ ಕಚ್ಚಾ ವಸ್ತುಗಳನ್ನು ತರಬಹುದು. ಕೇಳುವುದಕ್ಕೆ ಇದು ರಫ್ತು ಹೆಚ್ಚಿಸುವ ಉತ್ತಮ ನಿರ್ಧಾರವೆಂದು ಅನಿಸುತ್ತದೆ. ಆದರೆ ಇಲ್ಲಿಯೇ ಸಮಸ್ಯೆ ಶುರುವಾಯಿತು. ಭಾರತ ಪ್ರಪಂಚದಲ್ಲೇ ಅತಿದೊಡ್ಡ ಹತ್ತಿ ನೂಲು ಉತ್ಪಾದಕರಲ್ಲಿ ಒಂದು. ನಮ್ಮ ನೂಲು ಗುಣಮಟ್ಟದಲ್ಲಿ ಉತ್ತಮ, ಬೆಲೆಯಲ್ಲೂ ಅಗ್ಗ. ಬಾಂಗ್ಲಾದೇಶದಲ್ಲಿ ಸುಂಕರರಹಿತ ಆಮದು ಮಾರ್ಗ ತೆರೆದ ನಂತರ ಭಾರತೀಯ ನೂಲು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿಗೆ ಹೋಗಲು ಶುರುವಾಯಿತು. ಉಡುಪು ತಯಾರಿಕೆ ಕಂಪನಿಗಳು ಸ್ಥಳೀಯ ನೂಲನ್ನು ಬಿಟ್ಟು ಭಾರತೀಯ ನೂಲನ್ನು ಖರೀದಿಸಲು ಪ್ರಾರಂಭಿಸಿದವು, ಏಕೆಂದರೆ ಅದು ಕಡಿಮೆ ಬೆಲೆಗೆ ಉತ್ತಮ ಗುಣಮಟ್ಟದಲ್ಲಿ ಲಭ್ಯವಾಗುತ್ತಿತ್ತು. ಇದರ ಪ್ರಭಾವ ನೇರವಾಗಿ ಬಾಂಗ್ಲಾದೇಶದ ಸ್ಥಳೀಯ ಹತ್ತಿ ನೂಲು ತಯಾರಿಕೆ ಮಿಲ್ಗಳ ಮೇಲೆ ಬಿತ್ತು. ಅವರು ತಯಾರಿಸಿದ ನೂಲು ಗೋದಾಮುಗಳಲ್ಲಿ ಪೇರಿಸಿಕೊಂಡು ಉಳಿದುಹೋಯಿತು. ಖರೀದಿಸುವವರು ಯಾರೂ ಇಲ್ಲದಂತಾಯಿತು. ಕ್ರಮೇಣ ಸಾವಿರಾರು ಕೋಟಿ ಟಾಕಾ ಮೌಲ್ಯದ ನೂಲು ಸ್ಟಾಕ್ ಮಾರಾಟವಾಗದೆ ಉಳಿದುಹೋಯಿತು. ನೂಲು ಮಾರಾಟವಾಗದಿದ್ದರೆ ಕಾರ್ಖಾನೆಗಳಿಗೆ ಹಣ ಎಲ್ಲಿಂದ ಬರುತ್ತದೆ? ಹಣ ಬರದಿದ್ದರೆ ಸಾಲಗಳನ್ನು ತೀರಿಸುವುದು, ಕಾರ್ಮಿಕರಿಗೆ ಸಂಬಳ ನೀಡುವುದು, ವಿದ್ಯುತ್ ಬಿಲ್ಗಳನ್ನು ಪಾವತಿಸುವುದು ಎಲ್ಲವೂ ಅಸಾಧ್ಯವಾಗುತ್ತದೆ. ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಿದ ಮತ್ತೊಂದು ನಿರ್ಧಾರ ಏನೆಂದರೆ, ಭಾರತದಿಂದ ಬರುವ ನೂಲಿಗೆ ಭೂಮಾರ್ಗದ ಮೂಲಕ ಬರುವ ಮಾರ್ಗವನ್ನು ಮುಚ್ಚಿದರು. ಆದರೆ ಸಮುದ್ರ ಮಾರ್ಗದ ಮೂಲಕ ಬರುವ ನೂಲಿಗೆ ಯಾವುದೇ ನಿಷೇಧವಿಲ್ಲ. ಹೀಗಾಗಿ ಭಾರತೀಯ ರಫ್ತುದಾರರು ಮಾರ್ಗ ಬದಲಿಸಿ ಹಿಂದಿಗಿಂತ ಹೆಚ್ಚು ನೂಲನ್ನು ಸಮುದ್ರದ ಮೂಲಕ ಕಳುಹಿಸಲು ಶುರು ಮಾಡಿದರು. ಪರಿಣಾಮವಾಗಿ ಭಾರತೀಯ ನೂಲು ಅಲ್ಲಿನ ಮಾರುಕಟ್ಟೆಯಲ್ಲಿ ಇನ್ನಷ್ಟು ಬಲವಾಗಿ ನೆಲೆಯೂರಿತು. ಈಗ ಪರಿಸ್ಥಿತಿ ಹೀಗಿದೆ. ಬಾಂಗ್ಲಾದೇಶದ ಹತ್ತಿ ನೂಲು ತಯಾರಿಕೆ ಮಿಲ್ಗಳು ಬಹಿರಂಗವಾಗಿ ಹೇಳುತ್ತಿವೆ, ನಾವು ಸಂಪೂರ್ಣವಾಗಿ ಆರ್ಥಿಕವಾಗಿ ನಿಲ್ಲಲು ಸಾಧ್ಯವಿಲ್ಲದ ಸ್ಥಿತಿಗೆ ಬಂದಿದ್ದೇವೆಂದು. ನಮ್ಮ ಕಾರ್ಖಾನೆಗಳನ್ನು ಮಾರಿದರೂ ಮೇಲಿರುವ ಸಾಲಗಳನ್ನು ತೀರಿಸಲು ಸಾಧ್ಯವಿಲ್ಲವೆಂದು ಹೇಳುತ್ತಿವೆ. ಹೀಗಾಗಿ ಇನ್ನು ಎಚ್ಚರಿಕೆಗಳು ಅಥವಾ ಅಂತಿಮ ಎಚ್ಚರಿಕೆಗಳಲ್ಲ, ನೇರವಾಗಿ ಮಿಲ್ಗಳನ್ನು ಮುಚ್ಚುವ ನಿರ್ಧಾರಕ್ಕೆ ಬಂದಿವೆ. ಈ ಸಂಪೂರ್ಣ ಘಟನೆಗಳಲ್ಲಿ ಅತಿದೊಡ್ಡ ಸಂಘರ್ಷ ಈಗ ಬಾಂಗ್ಲಾದೇಶದಲ್ಲೇ ಉಂಟಾಗಿದೆ. ಒಂದು ಕಡೆ ಜವಳಿ ಮಿಲ್ಗಳ ಮಾಲೀಕರು ಇದ್ದಾರೆ. ಅವರು ಸರ್ಕಾರ ವಿದೇಶಿ ನೂಲಿನ ಮೇಲೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಸ್ಥಳೀಯ ಉದ್ಯಮವನ್ನು ರಕ್ಷಿಸಬೇಕು ಎಂದು ಕೋರುತ್ತಿದ್ದಾರೆ. ಮತ್ತೊಂದು ಕಡೆ ರೆಡಿಮೇಡ್ ಉಡುಪುಗಳ ರಫ್ತುಗಾರರಿದ್ದಾರೆ. ಅವರು ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ, ನಮಗೆ ಅಗ್ಗದ ಮತ್ತು ಉತ್ತಮ ಗುಣಮಟ್ಟದ ನೂಲು ಬೇಕು, ಅಪ್ಪುಡ ಮಾತ್ರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಾವು ಗಟ್ಟಿಯಾಗಿ ನಿಲ್ಲಬಲ್ಲೆವು ಎಂದು. ಬಾಂಗ್ಲಾದೇಶ ಸರ್ಕಾರದ ಮುಂದೆ ಈಗ ತುಂಬಾ ದೊಡ್ಡ ದ್ವಂದ್ವವಿದೆ. ಜವಳಿ ಮಿಲ್ಗಳು ಲಕ್ಷಾಂತರ ಜನರಿಗೆ ಉದ್ಯೋಗ ನೀಡುತ್ತಿವೆ, ಆದರೆ ಉಡುಪುಗಳ ರಫ್ತು ಕ್ಷೇತ್ರ ದೇಶದ ಸಂಪೂರ್ಣ ರಫ್ತು ಆದಾಯದಲ್ಲಿ ಅತಿದೊಡ್ಡ ಭಾಗವನ್ನು ನಿರ್ವಹಿಸುತ್ತಿದೆ. ಮಿಲ್ಗಳನ್ನು ರಕ್ಷಿಸಬೇಕೆಂದರೆ ರಫ್ತುದಾರರು ಅಸಮಾಧಾನಗೊಳ್ಳುತ್ತಾರೆ. ರಫ್ತುದಾರರನ್ನು ಸಂತೋಷಪಡಿಸಬೇಕೆಂದರೆ ಹತ್ತಿ ನೂಲು ತಯಾರಿಕೆ ಮಿಲ್ಗಳು ಸಂಪೂರ್ಣವಾಗಿ ನಾಶವಾಗುವ ಅಪಾಯವಿದೆ. ಹೀಗಾಗಿ ಈಗ ಮೊಹಮ್ಮದ್ ಯೂನುಸ್ ನೀತಿಗಳ ಮೇಲೆ ಪ್ರಶ್ನೆಗಳು ಎದ್ದಿವೆ. ಒಂದು ಕಾಲದಲ್ಲಿ ಆರ್ಥಿಕ ಸುಧಾರಣೆಗಳ ದಿಕ್ಕಿನಲ್ಲಿ ದೊಡ್ಡ ಹೆಜ್ಜೆಗಳೆಂದು ಹೇಳಲಾಗಿದ್ದ ಆ ನಿರ್ಧಾರಗಳು
ಈಗ ಬಾಂಗ್ಲಾದೇಶದ ಜವಳಿ ಉದ್ಯಮವನ್ನು ಆಳವಾದ ಬಿಕ್ಕಟ್ಟಿನಲ್ಲಿ ತಳ್ಳಿವೆ. ಮುಂದೆ ಸರ್ಕಾರ ಯಾವ ಮಾರ್ಗವನ್ನು ಆಯ್ಕೆ ಮಾಡುತ್ತದೆಯೋ ನೋಡುವುದು ತುಂಬಾ ಆಸಕ್ತಿಕರವಾಗಿದೆ, ಏಕೆಂದರೆ ಇದು ಕೇವಲ ಉದ್ಯಮದ ವಿಷಯ ಮಾತ್ರವಲ್ಲ, ಲಕ್ಷಾಂತರ ಜನರ ಜೀವನೋಪಾಧಿಯ ವಿಷಯವೂ ಹೌದು. ಈಗ ಮತ್ತೊಂದು ಮುಖ್ಯ ಸುದ್ದಿಯ ಬಗ್ಗೆ ಮಾತನಾಡೋಣ. ಅದು ಭಾರತದ ವಿದೇಶಿ ವಿನಿಮಯ ಮೀಸಲುಗಳಲ್ಲಿ ನಡೆಯುತ್ತಿರುವ ಒಂದು ದೊಡ್ಡ ಮತ್ತು ಆಸಕ್ತಿಕರ ಬದಲಾವಣೆಯ ಬಗ್ಗೆ. ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಿರಬಹುದು, ಒಂದು ಕಡೆ ಭಾರತದ ವಿದೇಶಿ ವಿನಿಮಯ ಮೀಸಲುಗಳು ನಿರಂತರವಾಗಿ ಹೆಚ್ಚುತ್ತಿವೆ. ಮತ್ತೊಂದು ಕಡೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಮೆರಿಕ ಟ್ರೆಜರಿ ಬಾಂಡ್ಗಳಲ್ಲಿನ ತನ್ನ ಹೋಲ್ಡಿಂಗ್ಗಳನ್ನು ಗಣನೀಯವಾಗಿ ಕಡಿಮೆ ಮಾಡಿದೆ. ಇದು ಕೇವಲ ಸಂಖ್ಯೆಗಳ ಆಟ ಮಾತ್ರವಲ್ಲ, ಇದರ ಹಿಂದೆ ಭಾರತದ ದೀರ್ಘಕಾಲೀನ ಕಾರ್ಯತಂತ್ರವಿದೆ. ಇತ್ತೀಚಿನ ಸರ್ಕಾರ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡೇಟಾ ಪ್ರಕಾರ ಭಾರತದ ವಿದೇಶಿ ವಿನಿಮಯ ಮೀಸಲುಗಳು ಮತ್ತೆ $700 ಬಿಲಿಯನ್ ಹತ್ತಿರ ಬಂದಿವೆ. ಇದು ಕಳೆದ 1.5 ವರ್ಷಗಳಲ್ಲಿ ಅತ್ಯಧಿಕ ಮಟ್ಟಗಳಲ್ಲಿ ಒಂದು. ಆಸಕ್ತಿಕರ ವಿಷಯವೇನೆಂದರೆ, ಈ ಹೆಚ್ಚಳ ನಡೆಯುತ್ತಿರುವ ಸಮಯದಲ್ಲೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಮೆರಿಕ ಟ್ರೆಜರಿಗಳನ್ನು ಮಾರಾಟ ಮಾಡುತ್ತಿದೆ. ಪ್ರಸ್ತುತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಳಿ ಅಮೆರಿಕ ಟ್ರೆಜರಿ ಹೋಲ್ಡಿಂಗ್ಗಳು ಸುಮಾರು $174 ಬಿಲಿಯನ್ ತಲುಪಿವೆ. 2023ರೊಂದಿಗೆ ಹೋಲಿಸಿದರೆ ಇದು ಸುಮಾರು 25-26% ಕಡಿಮೆಯಾಗಿದೆ. ಅಂದರೆ ಕಳೆದ 5 ವರ್ಷಗಳಲ್ಲಿ ಅತ್ಯಲ್ಪ ಮಟ್ಟ ಇದು. ಈಗ ನಮಗೆ ಬರುವ ಪ್ರಶ್ನೆ ಏನೆಂದರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೀಗೆ ಏಕೆ ಮಾಡುತ್ತಿದೆ? ಸಾಮಾನ್ಯವಾಗಿ ಅಮೆರಿಕಾದಲ್ಲಿ ಬಾಂಡ್ ಇಳುವರಿ ಅಂದರೆ ಬಡ್ಡಿ ದರಗಳು ಹೆಚ್ಚಿರುವಾಗ ಕೇಂದ್ರ ಬ್ಯಾಂಕುಗಳು ಅಮೆರಿಕಾ ಬಾಂಡ್ಗಳನ್ನು ಖರೀದಿಸುತ್ತವೆ, ಏಕೆಂದರೆ ಅಲ್ಲಿಂದ ಉತ್ತಮ ಲಾಭ ಬರುತ್ತದೆ. ಆದರೆ ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಮೆರಿಕ ಟ್ರೆಜರಿಗಳನ್ನು ಕಡಿಮೆ ಮಾಡಿ ಇತರ ಆಸ್ತಿಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತಿದೆ. ಭಾರತದ ವಿದೇಶಿ ವಿನಿಮಯ ಮೀಸಲುಗಳ ರಚನೆಯನ್ನು ನೋಡಿದರೆ ಇದರಲ್ಲಿ 4 ಮುಖ್ಯ ಭಾಗಗಳಿವೆ. ಮೊದಲನೆಯದು ವಿದೇಶಿ ವಿನಿಮಯ ಆಸ್ತಿಗಳು. ಇದರಲ್ಲಿ ಡಾಲರ್, ಯೂರೋ, ಅಮೆರಿಕ ಟ್ರೆಜರಿ ಬಾಂಡ್ಗಳಂತಹವು ಬರುತ್ತವೆ. ಎರಡನೆಯದು ಚಿನ್ನದ ಮೀಸಲುಗಳು. ಮೂರನೆಯದು ವಿಶೇಷ ಡ್ರಾಯಿಂಗ್ ಹಕ್ಕುಗಳು. ನಾಲ್ಕನೆಯದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಲ್ಲಿನ ಮೀಸಲು ಸ್ಥಾನ. ಇದರಲ್ಲಿ ಅತಿ ದೊಡ್ಡ ಭಾಗ ವಿದೇಶಿ ವಿನಿಮಯ ಆಸ್ತಿಗಳದ್ದು. ಆದರೆ ಈಗ ಚಿನ್ನದ ಪಾಲು ವೇಗವಾಗಿ ಹೆಚ್ಚುತ್ತಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ತೀಚಿನ ಡೇಟಾ ಪ್ರಕಾರ ಭಾರತದ ವಿದೇಶಿ ವಿನಿಮಯ ಮೀಸಲುಗಳಲ್ಲಿ ಚಿನ್ನದ ಪಾಲು 16% ಹೆಚ್ಚಿದೆ. ಇದು ಕಳೆದ 2 ದಶಕಗಳಲ್ಲಿ ಅತ್ಯಧಿಕ ಮಟ್ಟ. ಕೆಲವು ವರ್ಷಗಳ ಹಿಂದೆ ಇದು 8-9% ನಡುವೆಯೇ ಇತ್ತು. ಸ್ಪಷ್ಟವಾಗಿ ಕಾಣುತ್ತಿದೆ, ಭಾರತ ಡಾಲರ್ ಮೇಲಿನ ಅವಲಂಬನೆಯನ್ನು ಕ್ರಮೇಣ ಕಡಿಮೆ ಮಾಡಿ ಚಿನ್ನಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಿದೆ. ಇದಕ್ಕೆ ದೊಡ್ಡ ಕಾರಣ ಪ್ರಪಂಚಾದ್ಯಂತ ಅನಿಶ್ಚಿತತೆ. ಕಳೆದ ಕೆಲವು ವರ್ಷಗಳಲ್ಲಿ ರಷ್ಯಾದ ವಿದೇಶಿ ವಿನಿಮಯ ಮೀಸಲುಗಳನ್ನು ಮುಟ್ಟುಗೋಲು ಹಾಕಿದ ಘಟನೆಯನ್ನು ನಾವು ನೋಡಿದ್ದೇವೆ. ಈ ಘಟನೆ ಪ್ರಪಂಚಾದ್ಯಂತ ಕೇಂದ್ರ ಬ್ಯಾಂಕುಗಳನ್ನು ಆಲೋಚಿಸುವಂತೆ ಮಾಡಿದೆ, ಡಾಲರ್ ಆಧಾರಿತ ಆಸ್ತಿಗಳು ಎಷ್ಟರ ಮಟ್ಟಿಗೆ ಸುರಕ್ಷಿತವೆಂದು. ಹೀಗಾಗಿ ಭಾರತ ಮಾತ್ರವಲ್ಲ, ಚೀನಾ, ಬ್ರೆಜಿಲ್, ಜರ್ಮನಿ, ಪೋಲೆಂಡ್ನಂತಹ ದೇಶಗಳು ಕೂಡ ಅಮೆರಿಕ ಟ್ರೆಜರಿ ಬಾಂಡ್ಗಳನ್ನು ಕಡಿಮೆ ಮಾಡಿ ಚಿನ್ನದ ಮೀಸಲುಗಳನ್ನು ಹೆಚ್ಚಿಸುತ್ತಿವೆ. ಭಾರತದ ವಿಷಯದಲ್ಲಿ ಮತ್ತೊಂದು ಕಾರಣ ಹಣಕಾಸು ಸ್ಥಿರತೆ. ಹೆಚ್ಚು ಚಿನ್ನದ ಮೀಸಲುಗಳಿದ್ದರೆ ರೂಪಾಯಿಗೆ ಬೆಂಬಲ ದೊರೆಯುತ್ತದೆ ಮತ್ತು ಯಾವುದೇ ಪ್ರಪಂಚಾದ್ಯಂತ ಆಘಾತ ಬಂದಾಗ ದೇಶದ ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ. ಚಿನ್ನವನ್ನು ಸುಲಭವಾಗಿ ಮುಟ್ಟುಗೋಲು ಹಾಕಲು ಸಾಧ್ಯವಿಲ್ಲ ಮತ್ತು ಅದರ ಮೌಲ್ಯ ಒಮ್ಮೆಲೇ ಶೂನ್ಯವಾಗುವುದಿಲ್ಲ. ಹೀಗಾಗಿ ಇದನ್ನು ಸುರಕ್ಷಿತ ಆಸ್ತಿ ಎಂದು ಪರಿಗಣಿಸುತ್ತಾರೆ. ಈಗ ಮತ್ತೊಂದು ಪ್ರಶ್ನೆ ಬರುತ್ತದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಮೆರಿಕ ಟ್ರೆಜರಿಗಳನ್ನು ಮಾರಾಟ ಮಾಡುತ್ತಿರುವಾಗ ವಿದೇಶಿ ವಿನಿಮಯ ಮೀಸಲುಗಳು ಹೇಗೆ ಹೆಚ್ಚುತ್ತಿವೆ? ಇದಕ್ಕೆ ಉತ್ತರ ಮೌಲ್ಯ ನಿರ್ಧಾರಣ ಮತ್ತು ಬಂಡವಾಳ ಹರಿವುಗಳು. ಇತ್ತೀಚಿನ ತಿಂಗಳುಗಳಲ್ಲಿ ಚಿನ್ನದ ಬೆಲೆಗಳು ಗಣನೀಯವಾಗಿ ಹೆಚ್ಚಿವೆ. ಹೀಗಾಗಿ ಚಿನ್ನದ ಮೀಸಲುಗಳ ಮೌಲ್ಯ ಸ್ವಯಂ ಹೆಚ್ಚಿದೆ. ಅದೇ ರೀತಿ ಭಾರತದಲ್ಲಿ ವಿದೇಶಿ ಹೂಡಿಕೆಗಳು, ರಫ್ತುಗಳಿಂದ ಬರುವ ಡಾಲರ್ಗಳು ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾರುಕಟ್ಟೆ ಚಟುವಟಿಕೆಗಳು ಕೂಡ ಮೀಸಲುಗಳನ್ನು ಬಲಪಡಿಸಿವೆ. ಮೊತ್ತದಲ್ಲಿ ನೋಡಿದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾರ್ಯತಂತ್ರ ಸ್ಪಷ್ಟವಾಗಿ ತಿಳಿಯುತ್ತಿದೆ. ಭಾರತ ಇನ್ನೂ ಡಾಲರ್ ಮೇಲೆ ಮಾತ್ರ ಅವಲಂಬಿತವಾಗಿರಲು ಇಚ್ಛಿಸುತ್ತಿಲ್ಲ. ತನ್ನ ವಿದೇಶಿ ವಿನಿಮಯ ಮೀಸಲುಗಳನ್ನು ಇನ್ನಷ್ಟು ಸುರಕ್ಷಿತವಾಗಿ, ವೈವಿಧ್ಯಮಯವಾಗಿ ಮತ್ತು ಭವಿಷ್ಯದ ಅಪಾಯಗಳಿಗೆ ತಗೊಣ್ಣವಾಗಿ ಸಿದ್ಧಪಡಿಸುತ್ತಿದೆ. ಮುಂದೆ ಈ ಬದಲಾವಣೆ ಇನ್ನಷ್ಟು ಸ್ಪಷ್ಟವಾಗಿ ಕಾಣಬಹುದು. ಸರಿ ಮಿತ್ರರೇ, ಈ ವಿಡಿಯೋದಲ್ಲಿ ಇಷ್ಟೇ. ಈ 2 ಸುದ್ದಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ಹೇಳಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್.